ಪೆನ್ ಡ್ರೈವ್ ಪ್ರಕರಣ ಆರಂಭದ ದಿನದಿಂದಲೇ ಪೊಲಿಟಿಕಲ್ ಟಚ್ ಅನ್ನ ಪಡೆದುಕೊಂಡಿದೆ, ಹಲವು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಜೆಡಿಎಸ್ ತನಿಖೆಯ ಮೇಲೆ ಅನುಮಾನದ ಕಂಗಳಿಂದ ನೋಡ್ತಾ ಇದ್ರೆ, ಮಗದೊಂದು ಕಡೆ ಕಾಂಗ್ರೆಸ್ ಪಾಳೆಯದಿಂದ ಸದ್ಯಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಎಲೆಕ್ಷನ್ ಬೇರೆ ಮುಗಿತಲ್ಲ, ಎಲ್ಲರೂ ರೆಸ್ಟ್ ಮೋಡಲ್ ಇದ್ದಂಗೆ ಕಾಣಿಸ್ತಾ ಇದೆಯಪ್ಪ. ಕಾಂಗ್ರೆಸ್ನಿಂದ ತಾತ್ಕಾಲಿಕ ಯುದ್ಧ ವಿರಾಮ ಘೋಷಣೆ ಏನಾದರೂ ಮಾಡ್ಕೊಂಡಿದ್ದಾರಾ? ಯಾಕಂದ್ರೆ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ರೆಸ್ಟ್ ಮೋಡಲ್ ಇದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪದಿಂದ ಅಂತರ ಕಾಯ್ದುಕೊಳ್ಳೋಕೆ ನಿರ್ಧಾರನ, ಅಥವಾ ಎಲೆಕ್ಷನ್ ಮುಗಿಸಿದೀವಪ್ಪ ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿಗೆ ಹೋಗಿದಾರಂತೆ. ಗೋವಾ ಅಂದ್ರೆ ಮತ್ತೊಂದು ಕಡೆ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ 3 ದಿನ ಕಳೆಯೋಷ್ಟರಲ್ಲಿ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ ಆದ್ರೆ ರಾಜಕೀಯ ಎದುರಾಳಿಗಳೇನಿದ್ದಾರೆ ಅವರಿಗೆ ಕೌಂಟರ್ ಕೊಡುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತದೆ. ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ, ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಒಂದು ಕಾರ್ತಿಕ್ ಅಂತ ಹೇಳಿ ಸುನಿಯಾರ ಹುಡುಗ ಪೆನ್ ಡ್ರೈವ್ ಕತೆ ಶುರು ಆಯ್ತಲ್ಲ. ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಈ ಕಾರ್ತಿಕ್ ಅನ್ನೋನು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು? ನಾನು ಅವತ್ತು ಹುಬ್ಳಿಲಿದ್ದೇನೋ, ಹುಬ್ಳಿಲಿ ಎಷ್ಟನೇ ತಾರೀಕಿದ್ದಪ್ಪ ಅವತ್ತು? ನಾನು ಅಲ್ಲಿ ಹೇಳಿಕೆ ಕೊಡೋದಿತ್ತಲ್ಲ, ಪ್ರೆಸ್ ಮೀಟ್ ಅಂತ ಹೇಳಿದ್ನಲ್ಲ. ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಗೌಡ ಅವನು ಪ್ರೆಸ್ನವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವಿಡಿಯೋನ. ಇದು ನಡೆದಿರೋದಲ್ವೇ ನಿಮ್ಮ ಕಣ್ಣು ಮುಂದೆ? ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ. ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ SIT ಅವರು ಹುಡುಕ್ಲಿಲ್ಲ. ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಗೃಹ ಸಚಿವರಿಗೆ. ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ, ಈ ತನಿಖೆಯ ವಿಸ್ತರಣೆಯನ್ನು ಏನು ಆ ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು, ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನಿಮ್ಮ ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್ನು. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಕಾರ್ತಿಕ್ ಕೂಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ಇಂಥ ಘಟನೆಯನ್ನು ಕೂಡ ನಾವು ಭಾಳ ಒಂದು ರೀತಿಯಲ್ಲಿ ಲೈಟಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಅದು ಅವ್ರಿಗೂ ಗೊತ್ತಿದೆ, ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ. ಅವರಿಗೆ ನಾನು ವಿಶ್ವಾಸವನ್ನು ಹೇಳೋದಕ್ಕೆ ಬಯಸ್ತೇನೆ. ನಾವು ನಮ್ಮ ವ್ಯವಸ್ಥೆಯ ಬಗ್ಗೆ ನಾವು ಅನುಮಾನ ಪಡೋದು ಯಾವತ್ತೂ ಒಳ್ಳೆಯದಲ್ಲ. ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು, ಅವರು ಕೂಡ ಇದೆಲ್ಲವನ್ನು ಇಂಥದ್ದನ್ನೆಲ್ಲ ಹತ್ತಿರದಿಂದ ನೋಡಿದ್ದಾರೆ. ಹಾಗಾಗಿ SIT ಸರ್ಕಾರದ ವಿಶೇಷವಾಗಿ ಗೃಹ ಖಾತೆಯಲ್ಲಿ ಇಂಥ ಘಟನೆಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ನಾವು ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು. ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತು ಯಾರಿಗೆ ನಾವು ಹೇಳಬೇಕಾಗ್ತದೆ? ನಾವು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ, CBI ಮೇಲೆ ನಾವು ಕೂಡ ಅನೇಕ ಸಂದರ್ಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದೇವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಾನು ಹೇಳುವಂಥದ್ದು, ತಾವು ಅನುಮಾನ ಪಡಬೇಕಾಗಿಲ್ಲ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಆಮೇಲೆ ಏನು ಬೇಕಾದರೂ ಯಾರು ಏನು ಬೇಕಾದರೂ ಮಾತನಾಡ್ಬೋದು.